ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಜೀವನದ ಬಗ್ಗೆ ಬೈಬಲ್ ಏನನ್ನು ಹೇಳ್ತಾ ಇದೆ, ಏನನ್ನು ಬೋಧಿಸ್ತಾ ಇದೆ ಎಂಬುದಾಗಿ ಇವತ್ತು ನಮ್ಮ ವಿಡಿಯೋದಲ್ಲಿ 10 ಪಾಯಿಂಟನ್ನು ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ಆಗ ನಿಮಗೆ ಅನೇಕ ಸತ್ಯಗಳು ಅರ್ಥವಾಗುತ್ತೆ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಾವು ನೋಡಿ ಮೊದಲನೇದಾಗಿ ನೋಡುವಾಗ ದೇವರ ಸೃಷ್ಟಿ ಮತ್ತು ಮಾನವರು. ನೋಡಿ, ಬೈಬಲ್ ಪ್ರಕಾರ ಮಾನವನನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು. ಪ್ರತಿಯೊಬ್ಬನ ಜೀವನವು ಪವಿತ್ರವಾಗಿರಬೇಕು, ಪರಿಶುದ್ಧವಾಗಿರಬೇಕು. ಎರಡನೇದಾಗಿ ನೋಡುವಾಗ ಜೀವನವು ದೇವರ ಒಂದು ಕೊಡುಗೆಯಾಗಿದೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ಜೀವನವೇ ದೇವರಿಂದ ಬಂದ ವರವಾಗಿದೆ. ದೇವರ ಯೋಜನೆಯವರೆಗೆ ನಮ್ಮ ಜೀವನದಲ್ಲಿ ಉದ್ದೇಶವಿದೆ. ನೋಡಿ, ದೇವರಿಗೆ ನಮ್ಮ ಒಂದು ಜೀವನದ ಮೇಲೆ ಒಂದು ಬಲವಾದ ಉದ್ದೇಶವಿದೆ. ಮೂರನೆಯದಾಗಿ ನೋಡುವಾಗ ಬೋಧನೆಯ ಜ್ಞಾನ. ಜೀವನದ ಹಾದಿಯಲ್ಲಿ ಬುದ್ಧಿವಂತಿಕೆ ಬೇಕು. ಬೈಬಲ್ ಹೇಳುತ್ತದೆ, ಯೆಹೋವನಲ್ಲಿ ಭಯಪಡುವುದೇ ಜ್ಞಾನದ ಮೂಲವಾಗಿದೆ. ನಾಲ್ಕನೇದಾಗಿ ನೋಡುವಾಗ ದುಃಖ ಮತ್ತು ಸಹನೆಗಳ ಸಂದರ್ಭದಲ್ಲಿ ನೋಡುವಾಗ ಬೈಬಲ್ ನಮಗೆ ಹೇಳುತ್ತೆ, ಸಂಕಷ್ಟಗಳಲ್ಲಿ ಸಹನೆ ಇರಬೇಕು. ದೇವರು ನಮ್ಮೊಂದಿಗೆ ಇದ್ದಾನೆ. ಯಾರು ದುಃಖ ಪಡುತ್ತಾ ಇರ್ತಾರೋ, ಯಾರು ಸಹನೆಯನ್ನು ಕಳೆದುಕೊಂಡಿರ್ತಾರೋ ಅಂಥ ವ್ಯಕ್ತಿಗಳ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೇನೆಂದರೆ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ಐದನೇದಾಗಿ ನೋಡುವಾಗ ಪ್ರಾರ್ಥನೆ ಮತ್ತು ಆಶಯ. ಜೀವನದಲ್ಲಿ ಪ್ರಾರ್ಥನೆ ನಿರಂತರ ನಡೆಯಬೇಕು. ಬೈಬಲ್ ಹೇಳುತ್ತೆ, ಯಾವಾಗಲೂ ಪ್ರಾರ್ಥಿಸಬೇಕು, ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಆರನೇದಾಗಿ ನೋಡುವಾಗ ಪಾಪ ಮತ್ತು ವಿಮೋಚನೆ. ನೋಡಿ, ಪಾಪದಿಂದ ಮುಕ್ತಿಯು ಯೇಸು ಕ್ರಿಸ್ತನ ಮೂಲಕ ಬರುತ್ತದೆ. ಆತನು ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ. ನೋಡಿ, ನಮ್ಮೆಲ್ಲರ ಪಾಪಗಳನ್ನು ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮೇಲೆ ಹೊತ್ತಿಕೊಂಡು ನಮಗಾಗಿ ಬಲಿಯಾಗಿದ್ದಾನೆ. ನಾವು ಪವಿತ್ರರಾಗಿ ಜೀವನವನ್ನು ನಡೆಸಬೇಕು. ಏಳನೇದಾಗಿ ನೋಡುವಾಗ ನಿಜವಾದ ಶಾಂತಿ ಯೇಸುವಿನಲ್ಲಿ ಮಾತ್ರ ಸಿಗುತ್ತೆ. ನೋಡಿ, ಯೇಸು ಹೇಳಿದನು, ನಾನು ನಿಮಗೆ ಶಾಂತಿಯನ್ನು ಕೊಡುವೆನು. ಇದು ಲೋಕದಲ್ಲಿ ಸಿಗುವಂಥ ಶಾಂತಿಯಲ್ಲ. ನೋಡಿ, ದೇವರು ನಮಗೆ ಶಾಂತಿಯನ್ನು, ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ. ಎಂಟನೇದಾಗಿ ನೋಡುವಾಗ ಶಾಶ್ವತ ಜೀವನ. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಒಂದು ಅಧಿಕಾರ ದೇವರು ಕೊಡ್ತಾರೆ. ಶಾಶ್ವತ ಜೀವನವನ್ನು ದೇವರು ಕೊಡುವಾತನಾಗಿದ್ದಾನೆ. ಒಂಬತ್ತನೇದಾಗಿ ನೋಡುವಾಗ ಜೀವಂತ ಶ್ರದ್ಧೆ ಮತ್ತು ಕಾರ್ಯಗಳು. ಬೈಬಲ್ ಹೇಳುತ್ತೆ, ನಂಬಿಕೆಯ ಕೆಲಸಗಳಿಂದ ಹಿತವಾಗಿರಬೇಕು. ನೋಡಿ, ನಾವು ನಂಬಿಕೆಯಿಂದ ಯಾವ ಕೆಲಸ ಮಾಡಿದ್ರೂ ಅವುಗಳನ್ನು ಮಾಡಬೇಕು. ದೇವರು ಖಂಡಿತ ಅವುಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. ಹತ್ತನೆಯದಾಗಿ ಕೊನೆಯದಾಗಿ ನೋಡುವಂಥ ಸಂದರ್ಭದಲ್ಲಿ ನೋಡಿ, ಜೀವನದ ಮೂಲ ಉದ್ದೇಶ ದೇವರನ್ನು ಅರಿತು ಆತನಲ್ಲಿ ನೆಲೆ ನಿಲ್ಲುವುದು. ಬೈಬಲ್ ನಮಗೆ ಇದನ್ನು ಬೋಧಿಸುತ್ತೆ. ನೋಡಿ, ಹತ್ತನೆಯದಾಗಿ ನೋಡುವಾಗ ನಾವು ನಮ್ಮ ಜೀವನ ಹೇಗಿದೆ, ಯಾವ ರೀತಿಯಾಗಿದೆ ಎಂಬುದಾಗಿ ಅರಿತು ನಾವು ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಡೆಯಬೇಕು. ಈ ವಿಡಿಯೋ ನೋಡುತ್ತಿರುವ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಹೇಳುವುದು, ನೋಡಿ, ಈ ದಿನ ನಮ್ಮ ವಿಡಿಯೋದಲ್ಲಿ 10 ಪಾಯಿಂಟನ್ನು ಡಿಸ್ಕಸ್ ಮಾಡಿದ್ದೇವೆ. ನೋಡಿ, ನಮ್ಮ ಜೀವನ ಎಷ್ಟು ಪ್ರಾಮುಖ್ಯವಾದದ್ದು, ನಮ್ಮ ಜೀವನದ ಮೇಲೆ ಬೈಬಲ್ ಏನನ್ನು ಹೇಳುತ್ತದೆ ಎಂಬುದಾಗಿ ಇವತ್ತು ನಾವು ನೋಡಿದ್ದೇವೆ. ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯ ಏನಾದಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಪ್ರೇಯರ್ ರಿಕ್ವೆಸ್ಟ್ ಇದ್ದರೂ ನಮಗೆ ಕಮೆಂಟ್ ಮಾಡಿ. ನಾನು ನಿಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದೇನೆ. ಈಗ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮಗಳನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಎಲ್ಲ ಕಾರ್ಯಗಳಲ್ಲಿಯೂ ನೀನು ಜೊತೆಯಾಗಿದ್ದು ನಡೆಸುತ್ತಿ ಎಂದು ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.